ತಕ್ಷಣವೇ ರಾಜ್ಯ ಸರ್ಕಾರ ಒಳ ಮೀಸಲಾತಿಯನ್ನ ಆದಷ್ಟು ಬೇಗ ಜಾರಿ ಮಾಡಬೇಕು ಅಂತೇಳಿ ಒತ್ತಾಯಿಸಿ ಇದೀಗ ದಲಿತ ಪರ ಸಂಘಟನೆಗಳು ತುಮಕೂರಿನಲ್ಲಿ ಪ್ರತಿಭಟನೆಯನ್ನ ಮಾಡಿರತಕ್ಕಂಥದ್ದು. ಒಳ ಮೀಸಲಾತಿ ಜಾರಿಗೆ ಒತ್ತಾಯಿಸಿ ಡಿಎಸ್ಎಸ್ ವತಿಯಿಂದ ಪ್ರತಿಭಟನೆಯನ್ನ ಮಾಡಲಾಗಿದೆ. ಇನ್ನು ಮಾದಿಗ ಸಂಘಟನೆ, ದಲಿತ ಸಂಘಟನೆಗಳಿಂದ ಈ ಒಂದು ಪ್ರತಿಭಟನೆಯನ್ನ ಮಾಡಿರತಕ್ಕಂಥದ್ದು. ಸಿಎಂ ಸಿದ್ದರಾಮಯ್ಯನವರ ಮನೆಗೆ ಮುತ್ತಿಗೆ ಹಾಕಿರುವಂತಹ ಹಿನ್ನೆಲೆಯಲ್ಲಿ ಈ ಒಂದು ಆಗ್ರಹವನ್ನ ಮಾಡಲಾಗಿದೆ. ಡಿಎಸ್ಎಸ್ ವತಿಯಿಂದ ಜಿಲ್ಲಾಧಿಕಾರಿ ಕಚೇರಿ ಬಳಿ ಆಗ್ರಹವನ್ನ ಮಾಡಿರತಕ್ಕಂಥದ್ದು. ನಾಗಮೋಹನ್ ದಾಸ್ ಆಯೋಗದ ವರದಿ ಜಾರಿಗೆ ಒತ್ತಾಯವನ್ನ ಮಾಡಲಾಗಿದೆ. ಸದಾಶಿವ ಆಯೋಗ ಮಾಧುಸ್ವಾಮಿ ವರದಿಯನ್ನ ತಿರಸ್ಕರಿಸಿದ್ದಾರೆ. ಸಮೀಕ್ಷೆಯ ಪ್ರಕಾರವೇ ನಾಗಮೋಹನ್ ದಾಸ್ ವರದಿ ಜಾರಿಯಾಗಿದೆ. ಒಳ ಮೀಸಲಾತಿ ಜಾರಿಗೊಳಿಸುವುದಾಗಿ ಕಲಾಪದಲ್ಲಿ ತೀರ್ಮಾನವಿದ್ರೂ ಕೂಡ ಸರ್ಕಾರ ಮೀನಾಮೇಷವನ್ನ ಎಣಿಸ್ತಾ ಇದೆ ಅಂತೇಳಿ ಡಿಎಸ್ಎಸ್ ಮುಖಂಡರು ಆರೋಪವನ್ನ ಮಾಡಿದ್ದಾರೆ. ಮಾರ್ಚ್ 27ರಂದು ಮೀಸಲಾತಿ ಜಾರಿ ಮಾಡಲು ಸರ್ಕಾರ ತೀರ್ಮಾನಿಸಿದೆ. ಯಾವುದೇ ಒತ್ತಾಯಕ್ಕೆ ಒಳಗಾಗದೆ ಮೀಸಲಾತಿ ಜಾರಿ ಮಾಡೋದಕ್ಕೆ ಹಿಂದೆ ಮುಂದೆ ನೋಡಿದ್ರೆ ಸರ್ಕಾರದ ವಿರುದ್ಧವಾಗಿ ತಮ್ಮ ಹೋರಾಟವನ್ನು ಮುಂದುವರಿಸಬೇಕಾಗತ್ತೆ ಅಂತೇಳಿ ಎಚ್ಚರಿಕೆಯನ್ನ ನೀಡಿದ್ದಾರೆ ದಲಿತ ಸಮುದಾಯದ ಮುಖಂಡರು. ರಾಜ್ಯದ ಸಚಿವರುಗಳು ಮೀಸಲಾತಿ ಬಗ್ಗೆ ಚರ್ಚೆ ನಡೆಸಿ ತೀರ್ಮಾನವನ್ನು ಕೈಗೊಳ್ಳಬೇಕು. ಮೀಸಲಾತಿ ಜಾರಿಯಾಗದಿದ್ದರೆ ಮುಂದಿನ ಚುನಾವಣೆಯಲ್ಲಿ ತಕ್ಕ ಪಾಠವನ್ನು ಕಲಿಸಬೇಕಾಗತ್ತೆ. ಮೀಸಲಾತಿ ಒಪ್ಪುವಂತಹ ಎಲ್ಲಾ ಸಮುದಾಯಗಳು ಒಳ ಮೀಸಲಾತಿಯನ್ನ ಒಪ್ಪಲಿ. ಮೀಸಲಾತಿ ವಿಚಾರವಾಗಿ ಸುಪ್ರೀಂ ಕೋರ್ಟ್ ತೀರ್ಪು ನೀಡಿ 18 ತಿಂಗಳು ಕಳೆದಿದೆ. ರಾಜ್ಯ ಸರ್ಕಾರಗಳು ಎಂಪಿರಿಕಲ್ ಡೇಟಾ ನೀಡಿ ಜಾರಿಗೊಳಿಸಬೇಕು. ಒಳ ಮೀಸಲಾತಿ ಕಿಚ್ಚು ಸರ್ಕಾರವೇ ಹಬ್ಬಿಸುವಂತೆ ಆ ರೀತಿಯಲ್ಲಿ ನಡ್ಕೊಳ್ತಾ ಇದೆ. ಇದು ಸೂಕ್ತವಾದಂತಹ ಬೆಳವಣಿಗೆ ಅಲ್ಲ ಅಂತ ಹೇಳಿ ಇದೀಗ ಸಮುದಾಯದ ಮುಖಂಡರು ಆಗ್ರಹವನ್ನ ಮಾಡಿದ್ದಾರೆ. ರಾಜ್ಯದಲ್ಲಿ ಯನ್ಮೂರ್ತಿ ನೇತೃತ್ವದ ದಲಿತ ಸಂಘಟನೆಗಳು, ಮಾದಿಗ ಸಂಘಟನೆಗಳು ಮುಖ್ಯಮಂತ್ರಿ ಮನೆಯವರಿಗೆ ಮುತ್ತಿಗೆ ಹಾಕಿದ್ದಾರೆ. ಅದರ ಹಿನ್ನೆಲೆಯಲ್ಲಿ ಇಡೀ ರಾಜ್ಯದಲ್ಲಿ ಎಲ್ಲ ಜಿಲ್ಲಾಧಿಕಾರಿ ಕಚೇರಿ ಮುಂದೆ ಇವತ್ತು ಒಳ ಮೀಸಲಾತಿ ಜಾರಿಯಾಗಬೇಕು. ನಾಗಮೋಹನ್ ದಾಸ್ ಆಯೋಗದ ವರದಿ ಜಾರಿಯಾಗಬೇಕು. ಸದಾಶಿವ ಆಯೋಗದ ವರದಿಯನ್ನು ಇವರು ಮೂಲೆಗಿಟ್ಟರು. ಮಾಧುಸ್ವಾಮಿ ವರದಿಯನ್ನು ಮೂಲೆಗೆಸ್ತರು. ಈಗ ನಾಗಮೋಹನ್ ದಾಸ್ ಆಯೋಗದ ವರದಿ ಡಾಟಾ ಪ್ರಕಾರನ ಇವು ಜಾರಿ ಮಾಡಿರೋದು. ಮನೆ ಮನೆ ಸಮೀಕ್ಷೆ ಆಗೈತೆ. ಎಲ್ಲರೂ ಒಮ್ಮತದಿಂದ ಏನು ನೀವು ಸೆಷನ್ನಲ್ಲಿ ತೀರ್ಮಾನ ತಗೊಂಡ್ರಿ ಒಳ ಮೀಸಲಾತಿ ಜಾರಿ ಮಾಡ್ತೀವಿ ಅಂತ ಅದನ್ನು ಜಾರಿ ಮಾಡಬೇಕು. ಇಲ್ಲಾಂದರೆ 27ನೇ ತಾರೀಕು ಏನು ತೀರ್ಮಾನ ತಗೊಬೇಕಂತ ಇದ್ದಾಳೆ ಒಳ ಮೀಸಲಾತಿ ಜಾರಿ ಬಗ್ಗೆ ನೀವಿಂದ ಎಲ್ಲ ಸಚಿವರು ಏನು ರಾಜ್ಯದ ಎಲ್ಲ ಸಚಿವರುಗಳು ಏನಿದ್ದೀರಾ ನೀವು ತೀರ್ಮಾನ ಮಾಡಲಿಲ್ಲ ಅಂತಂದರೆ ಎಲ್ಲ ಜಾತಿಯ ಸಚಿವರುಗಳನ್ನ ನಾವು ಸೋಲಿಸಿ ಮನೆಗೆ ಕಳಿಸ್ತೀವಿ. ಆಮೇಲೆ ಇನ್ನೊಂದೇನಂತಂದರೆ ಎಲ್ಲ MLAಗಳು ಒಳ ಮೀಸಲಾತಿ ಜಾರಿಗೆ ನೀವು ಸೆಷನಲ್ಲಿ ಒತ್ತಾಯ ಮಾಡಬೇಕು, ಸಭೆಯಲ್ಲಿ ಒತ್ತಾಯ ಮಾಡಬೇಕಂತ ಹೇಳಿದರೆ ಸಾಕಷ್ಟು ಜನ ಯಾರು ಒತ್ತಾಯ ಮಾಡ್ತಾಯಿಲ್ಲ. ಮುಂದಿನ ದಿನಗಳಲ್ಲಿ ನಿಮ್ಮ ಕ್ಷೇತ್ರಕ್ಕೆ ಬಂದು ಮಾದಿಗ ಸಮುದಾಯದ SC ಜನಾಂಗದ ಯಾವುದೇ ಒಂದು ಓಟ್ ಕೊಡಲ್ಲ ಅಂತ ಹೇಳಿ ಎಚ್ಚರಿಸೋದ್ರ ಮೂಲಕ ನಿಮಗೂ ಎಚ್ಚರಿಕೆ ಮಾಡ್ತಾಯಿದ್ದೀವಿ. ನಿಮಗೇನಾರನ SC ಜನಾಂಗದ ಓಟ್ ಬೇಕು, ಮಾದಿಗ ಜನಾಂಗದ ಓಟ್ ಬೇಕು ಅಂತಂದರೆ ಕೂಡಲೇ ಒತ್ತಾಯ ಮಾಡಬೇಕು. ಒಳ ಮೀಸಲಾತಿ ಜಾರಿ ಮಾಡಿ ಸಾಮಾಜಿಕ ನ್ಯಾಯ ಎಲ್ಲ ಜಾತಿ ಜನರಿಗೆ, ಇದು ಒಂದೇ ಜಾತಿಗಲ್ಲ, 101 ಜಾತಿಯ ಸಾಮಾಜಿಕ ನ್ಯಾಯಕ್ಕಾಗಿ ಇದು ಹೋರಾಟ. ವಲಯ ಮಾದಿಗರದಲ್ಲ ಇವತ್ತು ಬಿಂಬಿಸ್ತಾ ಇರೋದು. ಇವತ್ತು ಕೆಲವು ಏನು ಪ್ರಜಾಪ್ರಭುತ್ವದ ನಾವು ಅಂಬೇಡ್ಕರ್ ವಾದಿಗಳು ಅಂತ ನೀವು ವಾದ ಮಾಡ್ತಾ ಇದ್ದೀರಲ್ಲ, ನೀವು ಹೇಳ್ತಾ ಇರೋದು ವಲಯರು ಮಾದಿಗರು ಅಂತ ಈ ಹೋರಾಟ ತಗೊಂಡಿದ್ದ. ವಲಯರು ಮಾದಿಗರು ಹೋರಾಟ ಅಲ್ಲ ಸ್ವಾಮಿ, 101 ಜಾತಿಗೆ ಸಾಮಾಜಿಕ ನ್ಯಾಯಕ್ಕಾಗಿ ಹೋರಾಟ ಮಾಡ್ತಕ್ಕಂಥ ಹೋರಾಟ. ಇವತ್ತು 101 ಜಾತಿಯ ಪರವಾಗಿದ್ದೀವಿ, ಅಲೆಮಾರಿಗಳಿಗೂ ನ್ಯಾಯ ಸಿಗ್ಬೇಕಂತ ಹೇಳ್ತಾ ಇದ್ದೀವಿ. ಇಲ್ಲ ಅಂತಂದ್ರೆ 27ನೇ ತಾರೀಕೇನಾರು ಒಳ ಮೀಸಲಾತಿ ಜಾರಿ ಆಗಲಿಲ್ಲ ರಾಜ್ಯದಲ್ಲಿ ಏನು ಅರಾಜಕತೆ ಸೃಷ್ಟಿಯಾಗ್ತಂತ ಹೇಳ್ತಾ ನಾನು ಇಡೀ ಕರ್ನಾಟಕ ರಾಜ್ಯದಲ್ಲಿ ಮೀಸಲಾತಿ ಒಪ್ಪುವಂತಹ ಎಲ್ಲ ಸಮುದಾಯಗಳು ಒಳ ಮೀಸಲಾತಿಯನ್ನು ಒಪ್ಪಬೇಕು. ಅದೇ ಅಂಬೇಡ್ಕರ್ ವಾದ, ಅದೇ ಭೀಮವಾದ, ಅದೇ ಸರ್ವರಿಗೂ ಸಮಪಾಲು, ಅದೇ ಸರ್ವರಿಗೂ ಸಮಬಾಳು. ನಿಮಗೆಲ್ಲ ಗೊತ್ತಿರೋ ಹಾಗೆ ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ ಬಂದು 18 ತಿಂಗಳು ಕಳೆದಿದೆ. ಆಗಸ್ಟ್ 1, 2024ಕ್ಕೆ ಜಡ್ಜ್ಮೆಂಟ್ ಬಂತು. ಭಾಳ ಸ್ಪಷ್ಟವಾಗಿ ಹೇಳಿದೆ ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟಲ್ಲಿ, ಆಯಾ ರಾಜ್ಯ ಸರ್ಕಾರಗಳು ಎಂಪರಿಕಲ್ ಡಾಟಾವನ್ನು ಸಂಗ್ರಹಿಸಿ ಒಳ ಮೀಸಲಾತಿ ಮಾಡಿಕೊಡ್ಬೇಕು ಅಂತ. ವೆರಿ ಸಿಂಪಲ್. ಮೀಸಲಾತಿಯನ್ನು ಒಪ್ಪುವಂತಹ ಎಲ್ಲ ಮನಸ್ಸುಗಳು ಒಳ ಮೀಸಲಾತಿಯನ್ನು ಒಪ್ಪಬೇಕು. ಇದು ಯಾರ ಸೊತ್ತನ್ನು ಯಾರೂ ಕೂಡ ಕಿತ್ಕೊಂತ ಇಲ್ಲ. ಈಗ ಒಂದು ತಂದೆಯ ಆಸ್ತಿ 15 ಎಕರೆ ಜಮೀನಿದೆ ಅಂದರೆ ಅದಕ್ಕೆ 2-3 ಮಕ್ಕಳಿದ್ದಾರೆ ಅಂದರೆ ಅವ್ರು ಹಂಚ್ಕೊಳ್ಳೋದಷ್ಟೇ. ವೆರಿ ಸಿಂಪಲ್. ಯಾವುದೇ ಸಮುದಾಯದ ವಿರುದ್ಧ ಇದು ಪ್ರತಿಭಟನೆ ಅಲ್ಲ. ಇನ್ನೊಂದು, ಈ ಸರ್ಕಾರ ಏನಕ್ಕೆ ಮೀನಮೇಷ ಎನಿಸ್ತಾ ಇದೆ ಅಂತಲೂ ಗೊತ್ತಾಗ್ತಾ ಇಲ್ಲ. ಒಳ ಮೀಸಲಾತಿ ಅನ್ನುವಂತಹ ಕಿಚ್ಚು ಇಡೀ ಕರ್ನಾಟಕ ರಾಜ್ಯಾದ್ಯಂತ ಸರ್ಕಾರನೇ ಹಬ್ಬಿಸ್ತಾ ಇದೆ. ಸರ್ಕಾರವನ್ನು ಈ ಒಳ ಮೀಸಲಾತಿ ಅನ್ನುವಂತಹ ಕಿಚ್ಚು ಸುಡುತ್ತೆ. ಅದರಲ್ಲಿ 2 ಮಾತಿಲ್ಲ. ಇಡೀ ಮಾದಿಗ ಸಮುದಾಯ 2028ರ ಚುನಾವಣೆಯಲ್ಲಿ ಒಳ ಮೀಸಲಾತಿ ಮಾಡಿಕೊಡ್ಲಿಲ್ಲ ಅಂದರೆ ಇಡೀ ಕಾಂಗ್ರೆಸ್ ಪಕ್ಷದ ವಿರುದ್ಧ ಮತವನ್ನು ಮಾಡುತ್ತೆ. ಅದರಲ್ಲಿ 2 ಮಾತಿಲ್ಲ.
ಪಕ್ಷ ಅದು ಯಾವುದನ್ನ ಬರಲಿ ಅದೇ ಆಮೇಲೆ ನಾವಿಂಥ ಪಕ್ಷವನ್ನು ಬೆಂಬಲಿಸ್ತೀವಿ ಅಂತಲ್ಲ. ಬಟ್ ಈಗ ಒಳ ಮೀಸಲಾತಿ ಮಾಡಿಕೊಡ್ದಿರೋಂಥ ಪಕ್ಷಕ್ಕಂತೂ 100% ಈ ಸಮುದಾಯ ವಿರುದ್ಧ ಮತವನ್ನು ಚಲಾಯಿಸುತ್ತೆ. ಮತ್ತು ದಲಿತ ಮುಖ್ಯಮಂತ್ರಿ ಏನು ಬೇಡ. ಯಾಕೆ ಗೊತ್ತಾ, ಈಗ ಒಬ್ಬ ದಲಿತ ಸಮಾಜ ಕಲ್ಯಾಣ ಇಲಾಖೆ ಸಚಿವನೇ ಇದ್ದು ದಲಿತರ ಸಮಸ್ಯೆಯನ್ನು ಒಂದು ಸಣ್ಣ ಒಳ ಮೀಸಲಾತಿಯನ್ನು ಬಗೆಹರಿಸೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ ಅಂದರೆ ಇನ್ನು ದಲಿತ ಮುಖ್ಯಮಂತ್ರಿ ಬಂದುಬಿಟ್ರೆ ಯಾರೂ ಕೂಡ ದಲಿತರು ಉದ್ಧಾರ ಆಗಲ್ಲ. ದಲಿತರು ಇನ್ನೂ ಸರ್ವನಾಶ ಮಾಡ್ತಾರೆ. ಇವರು ವೈಯಕ್ತಿಕ ಹಿತಾಸಕ್ತಿಗಳಿಗೆ ಇವರು ತನ್ನ ಸ್ವಾರ್ಥಕ್ಕೆ ಪವರನ್ನು ಬಳಸ್ತಾರೆ. ಬಿಟ್ಟರೆ ನಮ್ಮ ಸಮುದಾಯಗಳ ಅಭಿವೃದ್ಧಿ ಆಗೋದಕ್ಕೆ ಸಾಧ್ಯನೇ ಇಲ್ಲ. ಹಂಗಾಗಿ ಈ ಸರ್ಕಾರಕ್ಕೆ ಏನೋ ಒಂದು ಕಿಂಚತ್ತು ಅಂಬೇಡ್ಕರ್ವಾದ ಸಂವಿಧಾನ ಇದ್ದರೆ, ಅಭಿಮಾನ ಇದ್ದರೆ ಒಳ ಮೀಸಲಾತಿ ಮಾಡಿಕೊಡ್ಲಿ. ಒಳ ಮೀಸಲಾತಿ ಜಾರಿಗಾಗಿ ಒತ್ತಾಯಿಸಿ 35 ವರ್ಷಗಳ ನಿರಂತರ ಮಾದಿಗ ಸಮಾಜದ ಹೋರಾಟದ ಜೊತೆಗೆ 1/8/2024 ಭಾರತದ ಸರ್ವೋಚ್ಚ ನ್ಯಾಯಾಲಯ ನೀಡಿದಂಥ ತೀರ್ಪನ್ನು ಜಾರಿಗೆ ತರುವಂತೆ ಕರ್ನಾಟಕ ಸರ್ಕಾರಕ್ಕೆ ಒತ್ತಾಯ ಮಾಡ್ತಾ ಇದ್ದರೂ ಕೂಡ ಸುಮಾರು 1.5 ವರ್ಷ ಕಳೆದರೂ ಕೂಡ ನಾಗಮೋಹನ್ ದಾಸರವರು ನೀಡಿದಂಥ ಒಂದು ಪ್ರಾಮಾಣಿಕ ಸ್ಪಷ್ಟ ವರದಿಯನ್ನು ಜಾರಿಗೆ ತರದಲೇ ಕೇವಲ ಇದನ್ನು ವಿಳಂಬ ಮಾಡಿ ಮಾದಿಗರಿಗೆ ಅನ್ಯಾಯ ಮಾಡಬೇಕು ಅಂತ ಹೇಳಿ ಸರ್ಕಾರ ವಿಳಂಬ ನೀತಿಯನ್ನು ಅನುಸರಿಸ್ತಾ ಇರೋದನ್ನು ವಿರೋಧಿಸಿ ನಿರಂತರವಾಗಿ ಮಾದಿಗರ ಅನೇಕ ಸಂಘಟನೆಗಳು ಹೋರಾಟವನ್ನು ಮಾಡಿಕೊಂಡು ಬರ್ತಾ ಇವೆ. ಅದರಂತೆ ಇವತ್ತು ಕೂಡ ಇಡೀ ರಾಜ್ಯದ ಎಲ್ಲ ಕಡೆ ಮಾದಿಗ ಒಕ್ಕೂಟದ ವತಿಯಿಂದ ಹೋರಾಟ ನಡೀತಾ ಇದೆ. ಬಂಧುಗಳೇ, ಯಾಕೆ ಸರ್ಕಾರ ಆಗಲಿ ಮತ್ತು ಇತರೆ ನಮ್ಮ ಹೊಲೆಯ ಸಮಾಜದವರು ಮಾದಿಗರನ್ನು ವಿರೋಧಿಸ್ತಾರೆ ಅನ್ನೋದು ನಮಗೆ ಗೊತ್ತಾಗ್ತಾ ಇಲ್ಲ. ನಮಗೆ ಅದರ ಅರಿವೇ ಗೊತ್ತಾಗ್ತಾ ಇಲ್ಲ. ಇವತ್ತು ಒಳ ಮೀಸಲಾತಿಯನ್ನು ವಿರೋಧಿಸಿ ನಮ್ಮ ಹೊಲೆಯ ಸಮಾಜದವರು ರಾಜ್ಯದಲ್ಲಿ ಫ್ರೀಡಮ್ ಪಾರ್ಕ್ನಲ್ಲಿ ಒಂದು ಧರಣಿಯನ್ನು ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ. ಇದು ನಾಚಿಕೆಗೇಡಿನ ಸಂಗತಿ. ನಾವು ಯಾವತ್ತೂ ನಿಮಗೆ ವಿರೋಧ ಮಾಡಲಿಲ್ಲ, ಮಾದಿಗರಿಗೆ ಕೊಡಿ ಅಂತ ಕೇಳ್ತಾ ಇಲ್ಲ. ನಾವು ಕೇಳ್ತಾ ಇರುವಂಥದ್ದು, ಸರ್ಕಾರ ನೀವೇನಾದರೂ ತೀರ್ಮಾನ ತಗೊಳ್ಳಿ, 15ರಲ್ಲಿ ಕೊಡ್ತೀರಾ ಒಳ ಮೀಸಲಾತಿಯನ್ನು ಎಲ್ಲ ಜಾತಿಗೆ ಸಮಾನವಾಗಿ ಅವರ ಜನಾಂಗಕ್ಕೆ ಅನುಗುಣವಾಗಿ ಕೊಡಿ. 17ರಲ್ಲಿ ಕೊಡ್ತೀರಾ ಅವರ ಜನಾಂಗಕ್ಕೆ ಎಲ್ಲ 101 ಜಾತಿಗಳಿಗೆ ಸಮಾನವಾಗಿ ಕೊಡಿ. ಇದನ್ನು ಕೇಳ್ತಾ ಇದ್ದೀವಿ ಹೊರತು ನಾವು ಒಲೆಯರ ವಿರೋಧಿಗಳಲ್ಲ, ಲಂಬಾಣಿಗಳ ವಿರೋಧಿಗಳಲ್ಲ, ವಡ್ರ ವಿರೋಧಿಗಳಲ್ಲ, ಕೊರಮರ ವಿರೋಧಿಗಳು ಅಲ್ಲ, ಅಲೆಮಾರಿಗರ ವಿರೋಧಿಗಳು ಅಲ್ಲ. ಇವತ್ತು